ಹೊಟ್ಟೆ ನೋವು ಅಂತ ಖಾಸಗಿ ಆಸ್ಪತ್ರೆಗೆ ಬಂದ ಮಹಿಳೆ ಆಪರೇಷನ್ ಮಾಡಿದ ಮೇಲೆ ಸಾವನ್ನಪ್ತಾರೆ. ಮಾರ್ಗ ಮಧ್ಯೆ ಮೈಸೂರಿಗೆ ಕರ್ಕೊಂಡು ಹೋಗ್ತಾ ಇರ್ತಾರೆ, ಸಾವನ್ನಪ್ತಾರೆ. ಅದಾದ ಮೇಲೆ ತಮ್ಮ ಸ್ವಗ್ರಾಮದಲ್ಲಿ ಮಹಿಳೆಯ ಅಂತ್ಯ ಸಂಸ್ಕಾರಕ್ಕೆ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡು ಮೃತದೇಹಕ್ಕೆ ಇನ್ನೇನು ಪೂಜೆ ಮಾಡಬೇಕು ಅನ್ನೋ ಸಂದರ್ಭದಲ್ಲಿ ಪೊಲೀಸರು ಎಂಟ್ರಿ ಕೊಡ್ತಾರೆ. ಪೊಲೀಸರು ಎಂಟ್ರಿ ಕೊಟ್ಟು ಏನು ಅಂತ್ಯ ಸಂಸ್ಕಾರ ಪ್ರಕ್ರಿಯೆಗೆ ಸ್ಟಾಪ್ ಮಾಡ್ತಾರೆ. ಅದಾದ ಮೇಲೆ ಮಹಿಳೆಯನ್ನ ಹಾಸನದ ಸರ್ಕಾರಿ ಆಸ್ಪತ್ರೆಯ ಶವಗಾರಕ್ಕೆ ಕರ್ಕೊಂಡ್ಬಂದು ಪೋಸ್ಟ್ ಮಾರ್ಟಮ್ ಮಾಡಲಾಗ್ತದೆ. ಯಾಕೆ ಏನಿದು ಘಟನೆ ಅಂತ ನೋಡ್ತಾ ಹೋದ್ರೆ, ಹೊಳೆನರಸೀಪುರ ತಾಲೂಕಿನ ಬಾಗಿವಾಳು ಅಂತಕ್ಕಂಥ ಗ್ರಾಮದ ಧನುಶ್ರೀ 3 ವರ್ಷಗಳ ಹಿಂದೆ ಮದುವೆ ಆಗಿರ್ತಾರೆ. ಮದುವೆ ಆದ ನಂತರ ಮೊನ್ನೆ ಹೊಟ್ಟೆ ನೋವು ಜಾಸ್ತಿ ಆಗಿದೆ ಅಂತ ಹೇಳಿ ಹಾಸನದ ಖಾಸಗಿ ಆಸ್ಪತ್ರೆಗೆ ಬರ್ತಾರೆ. ಖಾಸಗಿ ಆಸ್ಪತ್ರೆಯಲ್ಲಿ ಧನುಶ್ರೀಗೆ ಸುಮಾರು 3 ಗಂಟೆಗೂ ಹೆಚ್ಚು ಕಾಲ ಆಪರೇಷನ್ ಅನ್ನು ಮಾಡಲಾಗುತ್ತೆ. 3 ಗಂಟೆಗೂ ಹೆಚ್ಚು ಕಾಲ ಆಪರೇಷನ್ ಅನ್ನು ಮಾಡಲಾಗುತ್ತೆ. ಆದರೆ ಅಷ್ಟೊತ್ತಿಗಾಗಲೇ ಧನುಶ್ರೀಯ ಹೊಟ್ಟೆ ಒಳಗೆ ಇರ್ತಕ್ಕಂಥ ಕರುಳಿನ ಭಾಗ ಸಂಪೂರ್ಣವಾಗಿ ಕೊಳೆಯುವ ಸ್ಥಿತಿಗೆ ತಲುಪಿಟ್ಟಿರುತ್ತೆ. ಹೀಗಾಗಿ ವೈದ್ಯರು ನಮ್ಮ ಕೈಲಿ ಆಗೋದಿಲ್ಲ, ನೀವು ದೊಡ್ಡ ಆಸ್ಪತ್ರೆಗೆ ಕರ್ಕೊಂಡೋಗಿ ಎಲ್ಲಾದ್ರೂ ಅಂತ ಹೇಳ್ತಾರೆ. ಹಾಗಾಗಿ ಧನುಶ್ರೀಯನ್ನ ಹಾಸನದ ಖಾಸಗಿ ಆಸ್ಪತ್ರೆಯಿಂದ ಮೈಸೂರಿನ ಒಂದು ಖಾಸಗಿ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾ ಇರ್ತಾರೆ. ಈ ಸಂದರ್ಭದಲ್ಲಿ ಮಾರ್ಗ ಮಧ್ಯೆಯೇ ಧನುಶ್ರೀ ಸಾವನ್ನಪ್ತಾರೆ. ಅಸಲಿಗೆ ಧನುಶ್ರೀಯ ಹೊಟ್ಟೆ ಒಳಗೆ ಕರುಳುಗಳು ಯಾಕೆ ಕೊಳತು ಹೋಗ್ಬಿಟ್ಟಿದ್ವು ಅಂತ ನೋಡ್ತಾ ಹೋದ್ರೆ, 18ನೇ ವರ್ಷಕ್ಕೆ ಮದುವೆ ಆಗಿದ್ದ ಧನುಶ್ರೀ ಈಗಾಗಲೇ ಒಂದು ಹೆಣ್ಣು ಮಗುವಿನ ತಾಯಿ. ಇದರ ಬೆನ್ನಲ್ಲೇ ಇದೀಗ ಮತ್ತೊಂದು ಮಗುವಿಗೆ ಜನ್ಮ ಕೊಡಲು ಮುಂದಾಗಿದ್ದರಂತೆ. ಆದರೆ ಆಸ್ಪತ್ರೆಯ ಮೂಲಗಳು ಹೇಳುವ ಪ್ರಕಾರ ಧನುಶ್ರೀ ಖಾಸಗಿ ಆಸ್ಪತ್ರೆಗೆ ಹೊಟ್ಟೆ ನೋವು ಅಂತ ಬರೋಕ್ಕಿಂತ ಮುಂಚೆ ಎಲ್ಲಿಯೋ ಅಕ್ರಮವಾಗಿ ಗರ್ಭಪಾತವನ್ನ ಮಾಡಿಸಿಕೊಂಡಿದ್ದರಂತೆ. ಯಾವುದೋ ನರ್ಸ್ಗಳು ಯಾರೋ ಡಾಕ್ಟ್ರಿಂದಲೂ ಕೂಡ ಮಾಡಿಸ್ಕೊಂಡಿರೋದಲ್ಲ. ಯಾವುದೋ ತಮ್ಮ ಗ್ರಾಮ, ನಿಮಗೆಲ್ಲ ಗೊತ್ತಿರಬಹುದು, ಗರ್ಭಪಾತ ಅಂತಕ್ಕಂಥದ್ದು ಕಾನೂನು ಬಾಹಿರ, ಕಾನೂನಲ್ಲಿ ಅವಕಾಶ ಇಲ್ಲ. ಹೀಗಾಗಿ ಎಲ್ಲೋ ಅಕ್ರಮವಾಗಿ ಧನುಶ್ರೀ ಆ್ಯಂಡ್ ಅವರ ಮನೆಯವರು ಸೇರ್ಕೊಂಡೆ ಮಾಡಿರ್ತಾರೆ. ಯಾವುದೋ ಖಾಸಗಿ ನರ್ಸ್ನ ಮೂಲಕ ಯಾವುದೋ ಹಳ್ಳಿಯಲ್ಲಿ ತನ್ನ ಮಗುವನ್ನ ತೆಗೆಸುವ ಪ್ರಯತ್ನವನ್ನ ಪಟ್ಟಿದ್ದಾರೆ, ತೆಗೆಸಿದ್ದಾರೆ. ಆದರೆ ಆ ನರ್ಸ್ ಯಾರಿದ್ದಾರೆ, ಅಬಾರ್ಷನ್ ಮಾಡಿದ ನರ್ಸು, ಅಬಾರ್ಷನ್ ಮಾಡಿದ ಸಂದರ್ಭದಲ್ಲಿ ಕರಳಿನ ಭಾಗಗಳೆಲ್ಲವನ್ನು ಕೂಡ ಕಟ್ ಮಾಡಿಬಿಟ್ಟಿದ್ದಾರೆ, ಸರಿಯಾಗಿ ಆಪರೇಟ್ ಮಾಡಿಲ್ಲ. ಡಾಕ್ಟರ್ಗಳು ಮಾಡೋ ಆಪರೇಷನ್ನೇ ಸಕ್ಸಸ್ ಆಗದೆ ಇರತಕ್ಕಂಥ ಸ್ಥಿತಿಗಳು ಸಾಕಷ್ಟು ಉದಾಹರಣೆಗಳಿದ್ದಾವೆ. ಅಂಥದ್ರಲ್ಲಿ ಒಬ್ರು ನರ್ಸ್ ಯಾರೋ ಮಾಡಿರ್ತಕ್ಕಂಥ ಆಪರೇಷನ್ ಅದು ಅಕ್ರಮವಾಗಿ ಮಾಡಿರ್ತಕ್ಕಂಥದ್ದು. ಹೀಗಾಗಿ ಸಂಪೂರ್ಣವಾಗಿ ಕರುಳುಗಳೆಲ್ಲವೂ ಕೂಡ ಕಟ್ಟಾಗಿ ಹೊಟ್ಟೆ ಒಳಗಡೆಯೇ ಕರುಳುಗಳು ಕೊಳೆದುವ ಸ್ಥಿತಿಗೆ ಬಂದುಬಿಟ್ಟಿದ್ದಾವೆ. ಹೀಗಾಗಿ ಹಾಸನದಲ್ಲಿ ಸಾಕಷ್ಟು ವೈದ್ಯರು ಪರಿಶ್ರಮ ಪಟ್ಟರೂ ಕೂಡ ಸಕ್ಸಸ್ ಆಗಿಲ್ಲ. ಹೀಗಾಗಿ ಮೈಸೂರಿಗೆ ಕರ್ಕೊಂಡು ಹೋಗಿ ಅಂತ ಹೇಳಿದ್ದಾರೆ. ಮೈಸೂರಿಗೆ ಕರ್ಕೊಂಡು ಹೋಗ್ಬೇಕಾದ್ರೆ ಮಾರ್ಗ ಮಧ್ಯೆಯೇ ಸಾವನ್ನಪ್ಪಿದ್ದಾರೆ. ಕುಟುಂಬಸ್ಥರು ಶವವನ್ನು ತಗೊಂಡ್ಬಂದಿದ್ದಾರೆ. ಶವವನ್ನು ತಗೊಂಡ್ಬಂದು ಊರಲ್ಲಿ ಇನ್ನೇನು ಅಂತ್ಯ ಸಂಸ್ಕಾರ ಮಾಡ್ಲಿಕ್ಕೆ ಮುಂದಾಗಿದ್ರು. ಇಷ್ಟೊತ್ತಿಗಾಗಲೇ ಯಾರೋ ಒಬ್ಬರು ದೂರು ಕೊಟ್ಟಿದ್ದಾರೆ. ಧನುಶ್ರೀ ಸಾವನ್ನಪ್ಪಿರ್ತಕ್ಕಂಥ ಹಿನ್ನೆಲೆ ಏನು ಅಂತ ಅಂದ್ರೆ, ಎಲ್ಲೋ ಒಂದು ಕಡೆ ಗರ್ಭಪಾತವನ್ನ ಮಾಡಿಸ್ಕೊಳಕ್ ಹೋಗಿದ್ದಾರೆ, ಹೀಗಾಗಿ ಸಾವನ್ನಪ್ಪಿದ್ದಾರೆ ಅಂತಕ್ಕಂಥ ಒಂದು ಕಂಪ್ಲೇಂಟ್ ಅನ್ನು ಕೊಡ್ತಾರೆ. ಈ ಹಿನ್ನೆಲೆಯಲ್ಲಿ ಗರ್ಭಪಾತ ಕಾನೂನು ಬಾಹಿರ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಪೊಲೀಸರು ಇನ್ನೇನು ಮೃತದೇಹವನ್ನ ಅಂತ್ಯ ಸಂಸ್ಕಾರ ಮಾಡಬೇಕಾಗಿತ್ತು, ಅಷ್ಟೊತ್ತಿಗೆ ಎಂಟ್ರಿ ಕೊಡ್ತಾರೆ. ಅಷ್ಟೊತ್ತಿಗೆ ಎಂಟ್ರಿ ಕೊಟ್ಟು ಮೃತದೇಹವನ್ನ ಮತ್ತೆ ಹಾಸನದ ಸರ್ಕಾರಿ ಆಸ್ಪತ್ರೆಗೆ ರವಾನೆ ಮಾಡಿ ಅಲ್ಲಿ ಮೃತದೇಹದ ಪೋಸ್ಟ್ ಮಾರ್ಟಮ್ ಮಾಡಲಿಕ್ಕೆ ಮುಂದಾಗ್ತಾರೆ. ಸದ್ಯ ಈ ಪ್ರಕ್ರಿಯೆ ನಡೀತಾ ಇದೆ. ಇದಾದ ನಂತರ ನಿಜವಾಗಿಯೂ ಧನುಶ್ರೀ ಗರ್ಭಪಾತಕ್ಕೆ ಮುಂದಾಗಿದ್ದ ಕಾರಣಕ್ಕೆ ಅವರ ಕರುಳುಗಳು ಸಂಪೂರ್ಣವಾಗಿ ಇನ್ಫೆಕ್ಟ್ ಆಗಿದ್ವಾ, ಈ ಕಾರಣದಿಂದಲೇ ಧನುಶ್ರೀ ಸಾವನ್ನಪ್ಪಿದ್ರ, ಇವೆಲ್ಲವೂ ಕೂಡ ತನಿಖೆ ನಂತರ ಹೊರ ಬರಬೇಕಾಗುತ್ತೆ. ಸದ್ಯದ ಪರಿಸ್ಥಿತಿ ಜನ ಎಲ್ಲ ಯಾಕಪ್ಪ ಇನ್ನೇನು ಶವಗಾರಕ್ಕೆ ಇನ್ನೇನು ಅಂತ್ಯ ಸಂಸ್ಕಾರ ಆಗ್ಬೇಕಾದ ಹುಡುಗಿನ ಯಾಕೆ ಹಾಸ್ಪಿಟ್ಲಿಗೆ ಕರ್ಕೊಬಂದ್ರು ಅಂತ ಒಂದಿಷ್ಟು ಜನ ಆಶ್ಚರ್ಯಚಕಿತರಾಗ್ತಾರೆ. ಬಟ್ ಕುಟುಂಬಸ್ಥರು ಈ ಕ್ಷಣಕ್ಕೂ ಇದನ್ನ ಒಪ್ಕೊಳಕ್ ರೆಡಿ ಇಲ್ಲ. ಅವರು ಹಿಂಗೆಲ್ಲ ಆಗಿರೋದು ಒಪ್ಕೊಳಕ್ ರೆಡಿ ಇಲ್ಲ ಅವರು. ಯಾಕೆ ಅಂತ ಅಂದ್ರೆ ಇದು ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ಇವರು ಕೂಡ ಭಾಗಿಯಾಗಿರೋದ್ರಿಂದ ಇದನ್ನ ಹೇಳದೆ ಕೇವಲ ಗೊತ್ತಿಲ್ಲ ಕರ್ಕೊಂಡು ಹೋಗಿದ್ವಿ, ಅಷ್ಟೊತ್ತಿಗೆ ಪೊಲೀಸರು ಬಂದು ವಾಪಸ್ ಕರ್ಕೊಂಡ್ಬಂದಿದ್ದಾರೆ, ಯಾರೋ ಕಂಪ್ಲೇಂಟ್ ಕೊಟ್ಟಿದ್ದಾರಂತೆ ನಮಗೆ ಆಗದೇ ಇರೋರು, ಈ ತರ ಒಂದಿಷ್ಟು ಅವರ ಕುಟುಂಬಸ್ಥರು ಮಾತಾಡಿದ್ದಾರೆ.
ತಂಗಿಗೆ ಹುಷಾರಿಲ್ಲ ಅಂತ ಹೇಳಿದ್ರು ಸರ್, ಸಾವು ಅಂತ ಬಂತು. ಬಂದಮೇಲೆ ಹಿಂಗೆ ಗೊತ್ತಾಯಿತು ಸರ್. ಇಲ್ಲಿ ಬಂದೆ, ಬೆಳಿಗ್ಗೆ ಪೊಲೀಸ್ ಬಂದರು, UDR ಮಾಡಬೇಕು ಅಂದರು. UDR ಮಾಡೋಕ್ಕೆ ಕರ್ಕೊಂಡ್ಬಂದಿದ್ದೀವಿ ಸರ್. ಏನು ಪ್ರಾಬ್ಲಮ್ ಆಗಿತ್ತು ಅಂತ ಅವರಿಗೆ ಅದೇ ಫಸ್ಟ್ನೇದು ಸಿಜರಿಂಗ್ ಆಗಿತ್ತು, ಮಗು 2 ವರ್ಷ ಆಯಿತು. ಎರಡನೇದು ಮಕ್ಕಳು 3 ವರ್ಷ ಮಾಡ್ಕೋಬೇಡಿ ಅಂದಿದ್ರು. ಇವರು ಏನು ಅಂತ ಗೊತ್ತಿಲ್ಲ, ಆಸ್ಪತ್ರೆಗೆ ತೋರಿದ್ರೆ ಇದು ಹೊಟ್ಟೆ ನೋವು ಅಂತ ಬಂದು ಬ್ಲೀಡಿಂಗ್ ಆಗಿ ಇದು ಹೋಗ್ತಾರೆ ಸರ್. ಏನು ಕೆಲಸ ಮಾಡ್ತಾಯಿದ್ರು ಅವರು? ನಮ್ಮ ಭಾವ ತಂಗಿ ಗಂಡ ಬೆಂಗಳೂರಲ್ಲಿ ಬಜಾಜ್ ಫೈನಾನ್ಸಲ್ಲಿ ಮಾಡ್ತಾಯಿದ್ರು ಸರ್. ಪೂಜೆ ಎಲ್ಲ ಮಾಡೋರಲ್ಲ? ಪೂಜೆ ಮಾಡಿದ್ರು, ಅಲ್ಲಿ ಯಾರೋ ಇದು ಮಾಡಿ ಕೇಸ್ ಆಗದೆ ಅಂದ್ಬಿಟ್ಟು ಅಲ್ಲಿ ಹೋಗಿ ಬರಬೇಕು ಅಂತ ಕೆಲಸ. ಏನು ಫ್ಯಾಮಿಲಿ ಗಲಾಟೆನಾ? ಊರವರು ಏನೂ ಇಲ್ಲ, ಊರವರು ಏನೋ ಮಾಡೋರು ಅಂದ್ಬಿಟ್ಟು ಇದ್ರ ಮೇಲೆ ಕಂಪ್ಲೇಂಟ್ ಮಾಡಿದ್ರು. ಊರವ್ರು ಏನು ಮಾಡೋರು ಅಂತ? ಎಲ್ಲ ಊರವರು ಅವ್ರ ಮೇಲೆ ಯಾರೋ ಇದಿರೋರು ಮಾಡಿರೋದು ಅಂತ ಏನು ಮಾಡೋರು ಅಂತ ಕಂಪ್ಲೇಂಟ್ ಮಾಡಿದ್ರು. ಕಂಪ್ಲೇಂಟ್ ಮಾಡೋರಂತ ಅನುಮಾನ? ಅನುಮಾನ ಹೆಂಗೆ ಸತ್ತವ್ರಂತ ಅನುಮಾನ ಮೇಲೆ ಕಂಪ್ಲೇಂಟ್ ಮಾಡಿದ್ರಾ? ಬೇರೆ ಕಂಪ್ಲೇಂಟ್ ಮಾಡಿದ್ರು. ಬೇರೆ ಮನೆಯವ್ರದ್ದು ಏನೋ ಸಮಸ್ಯೆ ಇಲ್ಲ? ಮನೆ ಸಾವು ಒಳ್ಳೆ ಹುಡುಗ, ಅಣ್ಣ ಹೆಂಡತಿ ಹೆಂಗಿದ್ರು? ಚೆನ್ನಾಗಿದ್ರು. ಹ್ಞೂ. ಎಷ್ಟು ವರ್ಷ ಆಯ್ತು ಮದುವಾಗಿ? 3 ವರ್ಷ. 3 ವರ್ಷ. ಮಕ್ಕಳು? ಒಂದು ಹೆಣ್ಣರು. ಒಂದೇ 2 ವರ್ಷ. ಈಗ ಪ್ರೆಗ್ನೆಂಟ್ ಆಗಿದ್ದೀರಾ?